ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. 2025 ಮೇನಲ್ಲಿ ಮೇಘಾಲಯದಲ್ಲಿ ಒಂದು ಮರ್ಡರ್ ಆಗಿತ್ತು. ಅದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಕಾರಣ ಏನು ಅಂತಂದ್ರೆ, ಹನಿಮೂನ್ಗೆ ಹೋಗಿದ್ದಂತಹ ಪತಿ ಅಲ್ಲಿ ಕೊಲೆಯಾಗಿದ್ದ. ಥೇಟೀಗ ಅದೇ ಥರದ ಒಂದು ಘಟನೆ ರಾಜಸ್ಥಾನದಲ್ಲೂ ಕೂಡ ಆಗಿದೆ. ರಸ್ತೆ ಅಪಘಾತದಂತೆ ಬಿಂಬಿಸಿ ಗಂಡನನ್ನ ಪತ್ನಿ ಅಂಜಲಿ ಕೊಂದಿದ್ದಾಳೆ. 3 ತಿಂಗಳ ಹಿಂದಷ್ಟೇ ಆಶೀಶ್ ಜೊತೆಗೆ ಅಂಜಲಿ ವಿವಾಹವಾಗಿತ್ತು. ರಾಜಸ್ಥಾನದ ಶ್ರೀಗಂಗಾ ನಗರಕ್ಕೆ ಹನಿಮೂನ್ಗೆ ಅಂತ ಈ ಜೋಡಿ ಬಂದಿತ್ತು. ಆದರೆ ಈ ಸಂದರ್ಭದಲ್ಲಿ ಹಳೆ ಲವರ್ನ ಕರೆಸಿ ಪತಿ ಆಶೀಶ್ನನ್ನ ಆಕ್ಸಿಡೆಂಟ್ ಮಾಡಿ, ಅಂದರೆ ಆಕ್ಸಿಡೆಂಟ್ ರೀತಿ ಬಿಂಬಿಸಿ ಆತನನ್ನು ಈಗ ಕೊಲೆ ಮಾಡಲಾಗಿದೆ. 2025 ಮೇ ತಿಂಗಳಲ್ಲಿ ರಾಜಾ ರಘುವಂಶಿ ಜೊತೆಗೆ ಸೋನಂ, ಈ ದಂಪತಿಯ ಹೆಸರು ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಇತ್ತು. ತನಗಿಷ್ಟ ಇಲ್ಲ ಅಂತ ಹೇಳಿ ಮದುವೆ ಆದಂತಹ ಗಂಡನನ್ನು ಹನಿಮೂನ್ನಲ್ಲೇ ಮುಗಿಸಿದ್ಲು ಸೋನಂ. ಸೊ ಅದೇ ಥರದ ಒಂದು ಘಟನೆ ಈಗ ರಾಜಸ್ಥಾನದಲ್ಲಿ ಆಗಿರುವಂಥದ್ದು. ಆದರೆ ಇಲ್ಲಿ ಸೋನಂ ಬದಲಿಗೆ ಅಂಜಲಿ ಅನ್ನುವಂಥ ಯುವತಿ ತನ್ನ ಪತಿಯನ್ನು, ಆಶೀಶ್ ಅನ್ನುವಂಥ ಪತಿಯನ್ನು ಈಕೆ ಮುಗಿಸಿ ಹಾಕಿದ್ದಾಳೆ. ಸೊ ಆರೋಪಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ರಾಜಸ್ಥಾನದ ಶ್ರೀಗಂಗಾ ನಗರಕ್ಕೆ ಹನಿಮೂನ್ಗೆ ಅಂತ ಹೋಗಿತ್ತು ಈ ಜೋಡಿ. ಆದರೆ ವಾಪಸ್ ಬಂದಿದ್ದು ಅಂಜಲಿ ಮಾತ್ರ. ಆಶೀಶ್ ಅಲ್ಲಿ ಕೊಲೆಯಾಗಿದ್ದ. ಪ್ರಿಯಕರ್ನನ್ನು ಕರೆಸಿ ಈತನನ್ನು ಕೊಲೆ ಮಾಡಿಸಿ ಆಕ್ಸಿಡೆಂಟ್ ರೀತಿ ಈಕೆ ಬಿಂಬಿಸಿದ್ಲು. ಕೊನೆಗೂ ಈಕೆಯ ಒಂದು ಬೃಹನ್ನಾಟಕ ಈಗ ಬಯಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.